ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತು ಸಂಡೇ ಈವ್ನಿಂಗ್ ವ್ಲಾಗು. ಸೊ ಏನಪ್ಪ ಅಂದರೆ ಯಶು ನಾನು ಹಿಂಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವನಿಗೆ ಬೋರ್ ಹೊಡಿತಿತ್ತಂತೆ. ಸೊ ಹಾಗಾಗಿ ಸರಿ ಎಲ್ಲಾದರೂ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಇದ್ದ. ಸರಿ ಸರಿ ಬಿಡಪ್ಪ ಆಯ್ತು ಅಂದ್ಬಿಟ್ಟು ಏನಾದರೂ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹಾಗೆ ರೆಡಿಯಾಗಿ ಹೊರಟ್ವಿ. ಸೊ ಹಂಗೆ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಟೆರೆಸ್ ಮೇಲೆ ಅವರೇ ಬೇಳೆ ಒಣಗಾಕಿದೆ. ಸೊ ಅದು ನೆನಪಿಸ್ಕೊಂಡು ಎತ್ತಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಮೇಲ್ಗಡೆ ಹೋಗಿ ಎಲ್ಲ ಬಾಕ್ಸ್ಗೆ ಎತ್ತಿ ಇಡ್ತಾ ಇದೆ. ಸೊ ನಾನು ಸೀಸನ್ ಇದ್ದಾಗ ಸ್ವಲ್ಪ ಈ ಥರ ಕಾಳುಗಳು ಮಾಡಿ ಇಟ್ಕೊತೀನಿ. ಸೀಸನ್ ಇಲ್ಲ ಅಂದ್ರೂ ಇದ್ರ ರೆಸಿಪಿಗಳು ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಹಾಗಾಗಿ ಹಂಗೆ ಎಲ್ಲ ಎತ್ತಿ ಇಡುವಾಗ ನಮ್ಮ ಮನೆ ಓನರ್ ಆಂಟಿ ಅವರು ಮೇಲ್ಗಡೆ ಬಟ್ಟೆ ಎತ್ಕೊಳ್ಳೋಕೆ ಅಂತ ಬಂದಿದ್ರು. ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ. ಸೊ ಯಶು ತುಂಬ ಟ್ಯಾಂಕ್ ಮೇಲ್ಗಡೆ ಹತ್ಕೊಂಡು ಕೂತಿದ್ದ, ಸುಮ್ಮನೆ ಕ್ವಾಟ್ಲೆ ಕೊಡ್ತಾ ಇದ್ದ ನನಗೆ. ಸೊ ಹಂಗೆ ಮಾತಾಡಿಕೊಂಡು ಫೈನಲಿ ನಾವು ಜ್ಯೂಸ್ ಅಂಗಡಿ ಹತ್ರ ಹೋದ್ವಿ. ಜ್ಯೂಸ್ ಅಂಗಡಿ ಹತ್ರ ಹೋಗ್ಬಿಟ್ಟು ಯಶುಗೆ ವಾಟರ್ ಮಿಲನ್ ಫ್ಲೇವರ್ ಬೇಕು ಅಂದೆ. ಸೊ ನನಗೂ ಹಾಗೆ ನನಗೆ ಸಪ್ರೇಟ್ ಏನು ಅಂದ್ಬಿಟ್ಟು ನನಗೂ ಅದನ್ನೇ ಹೇಳಿದೆ. ಚೆನ್ನಾಗಿತ್ತು, ಇಬ್ಬರು ಕುಡ್ಕೊಂಡು ಕೂತಿದ್ವಿ. ಸೊ ಹಂಗೆ ಮಾತಾಡಿಕೊಂಡು ಜ್ಯೂಸೆಲ್ಲ ಕುಡ್ದಾದ್ಮೇಲೆ ಮತ್ತೆ ನಾವು ಹಂಗೆ ನೋಡೋಣ ಮನೆ ಕಡೆ ಓಡೋಣ ಅಂದ್ಕೊಂಡು ಬರೋ ಟೈಮಲ್ಲಿ ಹಾಗೆ ಒಂದು 2 ಯಶುಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಟಿ ಶರ್ಟ್ಗಳು ನೋಡೋಣ ಇಲ್ಲಿ MD ಮಾರ್ಟ್ ಅಂತ. ಸೊ ಅಲ್ಲಿ ಆಫರ್ಗಳು ಕ್ವಾಲಿಟಿ ಸ್ವಲ್ಪ ಬ್ರ್ಯಾಂಡ್ ಬಟ್ಟೆಗಳೆಲ್ಲ ಸ್ವಲ್ಪ ಆಫರಲ್ಲಿ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ಒಂದು ಸಲ ನೋಡೋಣ ಅಂದ್ಬಿಟ್ಟು ಸೊ ಹಂಗೆ ಹೋಗ್ತಾ ನೋಡ್ತಾ ಇದ್ವಿ, ಎಲ್ಲ ಹುಡುಕ್ತಾ ಇದ್ದೋ. ಸೊ ನಾನು ಕೆಲವೊಂದೆಲ್ಲ ಸೆಲೆಕ್ಷನ್ ಮಾಡ್ಕೊತಾ ಇದ್ದೆ. ಸೊ ಅವನಿಗೆ ಅಂತ ಬಂದ್ಬಿಟ್ಟು ನನಗೊಳಗೆ ನೋಡ್ತಾ ಇದ್ದೆ ನಾನು. ಸೊ ಅದಕ್ಕೆ ಅದನ್ನು ಮುನ್ಸ್ಕೊಂಡು ಸುತ್ತ ಅವ್ನು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಆಟ ಆಡ್ಕೊಂಡು ನಿಂತಿದ್ದ. ಸೊ ಹಾಗಾಗಿ ಹಂಗೆ ಟ್ರಯಲ್ ರೂಮಲ್ಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ. ಸೊ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ಸೊ ಹಾಗಾಗಿ ಹಂಗೆ ಮನೆಗೆ ಸ್ವಲ್ಪ ಹಾಲು ಮೊಸರು ಬೇಕಿತ್ತು ಅಂದ್ಬಿಟ್ಟು ಹಂಗೆ ಮಿಲ್ಕ್ ಪಾರ್ಲರ್ಗೆ ಹೋಗಿದ್ದೆ. ಸೊ ಹಂಗೆ ಆ ಟೈಮಲ್ಲಿ ಯಶನು ಒಂದು ಗ್ಯಾಪ್ಗೆ ಒಂದು ಟ್ಯಾಕ್ಸ್ ಹಾಕ್ಕೊಂಡ. ಏನಪ್ಪ ಅಂದರೆ ಒಂದು ಕ್ಯಾಂಡಿ ತೊಗೋತೀನಿ ಅಂದ್ಬಿಟ್ಟು ಅದ್ರ ಜೊತೆಗೆ ಅವನು ಕ್ಯಾಂಡಿ ತೊಗೊಂಡ. ಸೊ ಅವ್ನು ಕ್ಯಾಂಡಿ ತೊಗೊಂಡು ನಾನೊಂದು ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ಹಾಲು ತೊಗೊಂಡು ಸೊ ಬಿಲ್ಲೆಲ್ಲ ಹಾಕ್ಸಿ ಬಿಲ್ ಕೊಟ್ಬಿಟ್ಟು ಮನೆ ಕಡೆ ಹೊರಡೋಣ ಅಂತ ಹೊರಟೆ. ಸೊ ಫೈನಲಿ ಮನೆ ಕಡೆ ಹೊರಟ್ವಿ. ಏನಪ್ಪ ಅಂದರೆ ಸೊ ನಾನು ಸಂಜೆ ಆಗಿಬಿಡ್ತು ನಾನು ಬರೋ ಅಷ್ಟರಲ್ಲಿ ಮನೆಗೆ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು. ಸೊ ಆಮೇಲೆ ಮನೆಗೆ ಬಂದು ಸೊ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ಸೊ ಅದು ಮೊದಲೇ ನಾನು ಹೇಳಿದಾಗ ಹಾಲು ಮೊಸರು ಅದರೊಳಗಡೆ ಇರೋದು. ಸೊ ತೆಗ್ದಿಲ್ಲ, ಅದು ಹಾಗೆ ಇಟ್ಟೆ. ಸೊ ಫ್ರಿಜ್ಗೆ ಇಡಬೇಕು ಬೇಗ ಅಂದ್ಬಿಟ್ಟು ಸೊ ಹಾಗೆ ಸೈಡ್ಗೆ ಇಟ್ಟೆ ಅದನ್ನ. ಸೊ ಯಶುಗೊಂದು ಟಿ ಶರ್ಟ್ ತೊಗೊಂಡೆ, ಯೆಲ್ಲೋ ಕಲರ್ದು ಒಂಥರ ಚೆನ್ನಾಗಿತ್ತು. ಸೊ ಅದು 250 ಇದ್ದರೆ 300 ಇದ್ದರೆ 200 ಆ ಥರ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಇದು ಕಲರ್ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಸೊ ಹಾಗಾಗಿ ಇನ್ನೊಂದು ಟಿ ಶರ್ಟ್ ತೊಗೊಂಡು, ಇದು ನಂಗೆ ಇಷ್ಟ ಆಯಿತು ಈ ಟಿ ಶರ್ಟು. ಸೊ ಅದರಲ್ಲಿ ಏಕೆಂದರೆ ಅವ್ನಿಗೆ ಸ್ವಲ್ಪ ಫ್ರೀಯಾಗಿರೋದೇ ತೊಗೊಂಡೆ. ಅದರಿಂದ ಏನು ನೆಕ್ಸ್ಟ್ ನಾನೊಂದು ಸ್ಪೋರ್ಟ್ಸ್ ವೇರ್ ಥರ ಇರೋ ಟಿ ಶರ್ಟ್ಗಳು 1-2 ತೊಗೊಂಡೆ. ಒಂದರಲ್ಲಿ ಪಿಂಕ್ ತೊಗೊಂಡೆ, ಆ್ಯಕ್ಚುಲಿ ನನ್ನ ಪಿಂಕ್ ಫೇವ್ರೆಟ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಸೊ ಮತ್ತು ಇನ್ನೊಂದು ಟಿ ಶರ್ಟ್ ಅದೇ ಥರದ್ದೊಂದು ತೊಗೊಂಡೆ. ಒಂದು ಬ್ಲ್ಯಾಕ್ ಕಲರ್ ಒಂದು ಪ್ಲಾಜಾ ಟೈಪಲ್ಲಿ ಪ್ಯಾಂಟ್ ತೊಗೊಂಡೆ. ಸೊ ಇಷ್ಟು ತೊಗೊಂಡಿದ್ದು. ಸೊ ಇವತ್ತಿಂದು ಸಂಡೇ ಈವ್ನಿಂಗ್ ವ್ಲಾಗ್ ಹೀಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ದೆ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚಿಂಗ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸಪೋರ್ಟ್ ಮಾಡ್ತಿರೋಂಥವ್ರಿಗೆ ಎಲ್ರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.